ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕದೆ ಹೋದ್ರೆ ನಾವು ಹೋಗಿ ಆತ್ಮಹತ್ಯೆನ ಮಾಡಿಕೊಳ್ಳುವುದೇ ದಾರಿ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ಬಡವರಿಗಾಗಿ ಇದ್ದಂತಹ ಸರ್ಕಾರ ಎಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ. ಇಷ್ಟೆಲ್ಲ ಯೋಜನೆಗಳನ್ನ ಬಡವರಿಗಾಗಿ ಕಾಂಗ್ರೆಸ್ ಮನೆ ಬಾಗಿಲಿಗೆ ತಂದು ಮುಟ್ಟಿಸಿದ್ರು ಕೂಡ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕದೆ ಹೋದ್ರೆ ನಾವೇನು ಮಾಡೋದಿಲ್ಲ, ಹೋಗಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವುದೊಂದೇ ದಾರಿ ಅಂತ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಅಭ್ಯರ್ಥಿ ಗೆಲ್ಲುವುದು 100ಕ್ಕೆ 100ರಷ್ಟು ಸತ್ಯ. ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಗ್ರಾಮಕ್ಕೆ ಭೇಟಿ ನೀಡಿದ್ದಾರಾ ಅಂತ ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು. ಯಾವುದೇ ಅಭಿವೃದ್ಧಿ ಕಾಮಗಾರಿ ಕೈಗೊಂಡಿಲ್ಲ ಎಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ಜೊಲ್ಲೆ ಆಯ್ಕೆಗೆ ನಾನೇ ಕಾರಣ, ಆದರೆ ನಮ್ಮನ್ನು ಹಾಗೂ ಕಾರ್ಯಕರ್ತರ ಕಡೆಗಣಿಸಿದ್ರು ಜೊಲ್ಲೆ. ಅವರನ್ನು ಸೋಲಿಸಲು ಪ್ರಯತ್ನ ಪಟ್ಟಂತಹ ಕಾಗವಾಡ ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ಅವರ ಶಿಫಾರಸಿಗೆ ಆದ್ಯತೆಯನ್ನು ನೀಡಿದ್ರು. ಜೊಲ್ಲೆ ಪ್ರಚಾರಕ್ಕೆ ಕಾಗವಾಡಕ್ಕೆ ಬರಲಿ, ಅವರ ಕುಂಡಲಿ ಬಿಚ್ಚಿಡುತ್ತೇನೆ ಅಂತ ಜೊಲ್ಲೆ ವಿರುದ್ಧ ಶಾಸಕ ರಾಜು ಕಾಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ.